ಅದಕ್ಕೆ ಒಂದು ದೊಡ್ಡ ಒಂದು ಪೊಸಿಷನ್ಗೆ ಬರಬೇಕು ಅಥವಾ ಮೇಲ್ ಬರಬೇಕು ಅನ್ನೋರಿಗೆ ಯಾವುದೇ ರೀತಿ ಅಡ್ಡ ಬರಲ್ಲ. ಯಾವುದು ಸರ್ ಓದಿರೋದು ಕನ್ನಡ ಮೀಡಿಯಮಲ್ಲಿ ಗಂಗಾವತಿಯಲ್ಲಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ವೇವ್ ಯೂಟ್ಯೂಬ್ ಚಾನಲ್. ನಾನು ವಿವೇಕ್ ತೈವಾನಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ನನ್ನ ಜೊತೆ ಆಶಾ ಕೂಡ ಇದ್ದಾಳೆ, ವಿಹಾನ್ ಕೂಡ ಇದ್ದಾನೆ. ಫುಲ್ಲು ನೋಡಿ, ಫುಲ್ಲು ಮಳೆ ಬರ್ತದೆ ಇವತ್ತು. ಸಖತ್ ಮಳೆ ಬರ್ತದೆ. ಸೊ ಇವತ್ತು ಸಂಡೇ. ಸೊ ನಾವೆಲ್ಲ ಒಂದು ಸ್ವಲ್ಪ ಗ್ರಾಸರೀಸ್ ತರೋದಿದೆ. ಕಾಸ್ಟ್ಕೋ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಸ್ವಲ್ಪ ಅಲ್ಲಿ ಚೀಪಾಗಿ ಸಿಗುತ್ತೆ ಎಲ್ಲ. ಕಾಸ್ಟ್ಕೋ ಅಂತ ಪ್ಲೇಸು, ಹಂಗೆ ಅದನ್ನೂ ಒಂದು ತೋರಿಸ್ತೀನಿ. ಆಮೇಲೆ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಇದೆ, ಅದನ್ನು ಕೂಡ ಹೇಳ್ತೀನಿ. ಸೊ ಹೋಗೋಣ ಬನ್ನಿ. ಸೊ ಹಾಯ್ ವಿಹಾನ್, ಗುಡ್ ಮಾರ್ನಿಂಗ್. ಹೇಳಿ ಹಾಯ್ ಹಲೋ ನಮಸ್ಕಾರ ಹೇಳಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕನ್ನಡ ವೇವ್ ಯೂಟ್ಯೂಬ್ ಚಾನಲ್. ಕನ್ನಡ ಯೂಟ್ಯೂಬ್ ಚಾನಲ್. ಚೋವು ಜಾಮಾನ್ ಜಾಮಾನ್. ಹಾಂ ರೇಟ್ ಎಷ್ಟಿದೆ ಅಂತ ಅಂದರೆ 20. ಸೊ ಇಲ್ಲಿ ಇನ್ನೊಂದು ಏನಂದರೆ ಪೆಟ್ರೋಲ್ ಹಾಕ್ಸಿದ್ರೆ ಇಲ್ಲಿ ಟಿಶ್ಯೂ ಪೇಪರ್ಸ್ ಕೂಡ ಕೊಡ್ತಾರೆ ಫ್ರೀಯಾಗಿ. ಎಷ್ಟು ಟಿಶ್ಯೂ ಬಾಕ್ಸ್ ಕೊಡ್ತಾರೆ ನೋಡಿ. ಒಂದು ಸಲ ಫುಲ್ ಟ್ಯಾಂಕ್ ಹಾಕಿಸ್ತಾ ಈಗ. ಸೊ ಫುಲ್ಲು ಟಿಶ್ಯೂ ಬಾಕ್ಸ್ಗಳು ಕೊಡ್ತಾರೆ ಇವಾಗ. 115 ಆಗಿದೆ, 1145 ಆಗಿದೆ. ಹಾಂ ಅಂದರೆ ಇಷ್ಟು ಆಲ್ಮೋಸ್ಟು ಪೆಟ್ರೋಲ್ ಬಂಕ್ಸಲ್ಲಿ ಈ ಥರ ಹಾಕ್ಸಿದ್ರೆ ಓಕೆ. ಶಿಶೆ 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 ಶಿಶೆ. ಸೊ ಕಾಸ್ಟ್ಕೋಗೆ ಬಂದಿದ್ದೀವಿ, ಕಾರ್ ನಿಲ್ಸಿದ್ದೀವಿ. ಫುಲ್ ತುಂಬ ಜನ ಇದ್ದಾರೆ, ಮೇಲೆ ಹೋಗ್ತಾ ಇದ್ದೀವಿ. ಸೊ ಇದು B1 ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಮೇಲೆ ಹೋಗ್ತಾ ಇರೋದು. ಸೊ ಕಾಸ್ಟ್ಕೋದಲ್ಲಿ ಸ್ವಲ್ಪ ಐಟಮ್ಸ್ ಚೀಪಾಗಿ ಸಿಗುತ್ತೆ, ಲೈಕ್ ಎಣ್ಣೆ, ಅಕ್ಕಿ, ಈ ಥರ ಎಲ್ಲ. ಸೊ ಬಲ್ಕ್ ಆಗಿ ತೊಗೊಳೋದ್ರಿಂದ ಸೊ ನಾವು ಏನು ಬೇಕೋ ಅದು ಗ್ರಾಸರೀಸ್ ತೊಗೊಂಡು ಹೋಗ್ತೀವಿ. ಸೊ ನಿಮಗೆ ಸುಮ್ಮನೆ ಒಂದು ವೀಡಿಯೋ ಕ್ಲಿಪ್ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಆಮೇಲೆ ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ. ಸೊ ನಮ್ಮ ಮನೆಗೆ ಬೇಕಾಗಿರೋ ಹಾಲು ಮತ್ತು ಆಲೂಗೆಡ್ಡೆ, ಆಮೇಲೆ ಸ್ವಲ್ಪ ಬ್ರೆಡ್ ಬೇಕಿತ್ತು, ಹಂಗೆ ಜಾಮು, ಸೊ ಹಂಗೆ ಇದು ಎಣ್ಣೆ, ಅಡುಗೆ ಎಣ್ಣೆ, ಆಮೇಲೆ ಬ್ಯಾಟ್ರಿ, ಇಷ್ಟು ಬೇಕಿತ್ತು. ಇಷ್ಟು ತೊಗೊಂಡ್ವಿ. ಏನು ಹೇಳ್ತೀಯ? ಏನು ಹೇಳ್ತೀಯ ಈಗ? ಹ್ಯಾಪಿ ಫಾದರ್ಸ್ ಡೇ. ಹಾಂ ಐ ಲವ್ ಯು. ಐ ಲವ್ ಯು. ಹ್ಯಾಪಿ ಫಾದರ್ಸ್ ಡೇ. ಸೊ ಕಾಸ್ಟ್ಕೋ ಮುಗಿಸ್ಕೊಂಡು ಮನೆಗೆ ಬಂದು ನಿದ್ರೆ ಮಾಡಾಯಿತು. ಇವಾಗ ಎದ್ದಾಯಿತು, ಎದ್ಬಿಟ್ಟು ಒಳ್ಳೆ ಒಂದು ಗ್ಲಾಸ್ ಟೀ ಕುಡ್ದಾಯಿತು. ಸೊ ಇವಾಗ ಏನಪ್ಪ ವಿಷಯ ಅಂತ ಅಂದರೆ, ನಮ್ಮ ತೈವಾನಲ್ಲಿ ಒಂದೇ ಒಂದು ಹಿಂದೂ ಟೆಂಪಲ್ ಇದೆ, ಅದು ಇಸ್ಕಾನ್ ಟೆಂಪಲ್ಲು ತೈಪೇಲಿದೆ. ನಮ್ಮ ಮನೆಯಿಂದ 100 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ಹೋಗ್ತಾ ಈಗ. ನನ್ನ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ನಮ್ಮ ಕನ್ನಡದವರೇ, ಅವರು ಬರ್ತಿದ್ದಾರೆ. ಅವ್ರ ಬಗ್ಗೆ ಕೂಡ ನಿಮ್ಗೆ ಹೇಳ್ತೀನಿ ನೋಡಿ. ಸೊ ಸರ್ ಕೂಡ ಬಂದಿದ್ದಾರೆ. ಸೊ ಕಾಫಿ ತರ್ತಿದ್ದಾರೆ ನನಗೂ. ಸರ್ ಬೇಡಿ ಶುಗರ್ ಏನು ಬೇಡಿ, ಬನ್ನಿ. ಓ ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಇಂಟ್ರೊಡಕ್ಷನ್ ಕೊಟ್ಟಂಗೆ ಬದ್ರಿ ಸರ್ ಬಂದಿದ್ದಾರೆ. ಸೊ ಸರ್ ನಮ್ಮ ಚಾನಲ್ ವ್ಯೂವರ್ಸ್ಗೆ ನಮಸ್ಕಾರ. ಸೊ ಬದ್ರಿ ಸರು, ನಾನು ಆವಾಗಲೇ ನಿಮ್ಗೆ ಹೇಳ್ದಂಗೆ ಸೊ ಡೈರೆಕ್ಟ್ರ್ ಆಗಿದ್ದಾರೆ ಒಂದು ದೊಡ್ಡ ಲೋಟಸ್ ಫಾರ್ಮಸ್ಯೂಟಿಕಲ್ ಕಂಪನಿಯಲ್ಲಿ. ಸೊ ಅದೊಂದು ಅಚೀವ್ಮೆಂಟ್ ಸರ್ದು. ಸೊ ಇವತ್ತು ನಮ್ಮ ಜೊತೆ ಅವರೇ ನನ್ನ ಇನ್ವೈಟ್ ಮಾಡಿರೋದು ಇದಕ್ಕೆ, ಇಸ್ಕಾನ್ ಟೆಂಪಲ್ಗೆ. ಸೊ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸರ್ ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಸೊ ಬದ್ರಿ ಸರ್ ಇತ್ತೀಚೆಗೆ ತೈವಾನಿಗೆ ಬಂದಿರೋದು. ಬಂದು ಆಲ್ಮೋಸ್ಟ್ ಒಂದು 2 ತಿಂಗಳಾಯ್ತು ಸರ್. 2 ತಿಂಗಳು ಹೆಚ್ಚು ಕಡಿಮೆ. ಸೊ 2 ಮಂತ್ಸ್ ಆಗಿದೆ ಸರ್ ಬಂದು. ಆಮೇಲೆ ಸರ್ರು 26 ವರ್ಷ 27 ವರ್ಷ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರ ವರ್ಕಿಂಗಲ್ಲಿ. ಸೊ ಸರ್ ಹೇಳಿ. ಸೊ ನೀವು ಆ್ಯಕ್ಚುಲಿ ಇನ್ನೊಂದು ಏನು ಹೇಳ್ಬೇಕಂತಂದರೆ ಇಂಪಾರ್ಟೆಂಟಾಗಿ ನೋಡಿ, ಅದಕ್ಕೆ ಒಂದು ದೊಡ್ಡ ಒಂದು ಪೊಸಿಷನ್ಗೆ ಬರಬೇಕು ಅಥವಾ ಮೇಲ್ ಬರಬೇಕು ಅನ್ನೋರಿಗೆ ಯಾವುದೇ ರೀತಿ ಅಡ್ಡ ಬರಲ್ಲ. ಯಾವುದು ಸರ್ ಓದಿರೋದು ಕನ್ನಡ ಮೀಡಿಯಮಲ್ಲಿ ಗಂಗಾವತಿಯಲ್ಲಿ. ನೋಡಿ, ಕನ್ನಡ ಮೀಡಿಯಮಲ್ಲಿ ಓದಿದವರೆಲ್ಲ ಎಷ್ಟೊಂದು ಜನ ಬಂದಿದ್ದಾರೆ, ಬಟ್ ನಮಗೆ ಸಿಕ್ಕಿದಾರಲ್ಲ, ಅದರಿಂದ ನಾನು ಒಂದು ಇನ್ಸ್ಪಿರೇಷನ್ ಅಷ್ಟೇ ಇದು ನಮ್ಮ ವ್ಯೂವರ್ಸ್ಗೆ. ತೈವಾನಲ್ಲಿ ಡೈರೆಕ್ಟರ್ ಪೊಸಿಷನ್ನು. ಸೊ ಡೈರೆಕ್ಟರ್ ಪೊಸಿಷನ್ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲ ಅಂದರೆ ಏನು ಪೊಸಿಷನ್ ಅಂತ ಅಂದರೆ, ಅದು ಡೈರೆಕ್ಟರ್ ಆದಮೇಲೆ
ನೆಕ್ಸ್ಟ್ ಪೊಸಿಷನ್ ಬಂದು ವೈಸ್ ಪ್ರೆಸಿಡೆಂಟ್ ಆಫ್ ದ ಕಂಪನಿ, ಇಫ್ ಐಮ್ ರಾಂಗ್ ಸರ್, ಕರೆಕ್ಟ್ ಅಲ್ಲ? ಕರೆಕ್ಟ್. ಸೊ ಅಂತ ಹೈ ಪೊಸಿಷನ್ ಅದು ಸರ್. ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಇದು ಅಂತಂದ್ರೆ, ಕನ್ನಡ ಮೀಡಿಯಂ ಅಂತ ತುಂಬಾ ಅದನ್ನ ಕೀಳ್ಮಟ್ಟದಲ್ಲಿ ನೋಡ್ತಾ ಇಲ್ಲ. ತುಂಬಾ ಜನ ಎಕ್ಸ್ಕ್ಯೂಸ್ ಕೊಡ್ತಾರೆ, ಅಯ್ಯೋ ನಂಗೆ ಅಲ್ಲಿ ಅದು ಸಿಕ್ಕಿಲ್ಲ, ನಂಗೆ ಆ ಎಜುಕೇಶನ್ ಸಿಕ್ಕಿಲ್ಲ ಅಂತ. ಅದನ್ನೆಲ್ಲ ಬೀಟ್ ಮಾಡಿ ಇಲ್ಲಿ ಬಂದಿದ್ದೀರಾ. ಸೊ ಸರ್, ಒಂದು ಸ್ಟ್ರೈಟ್ ಕ್ವಶನ್ ಕೇಳ್ತೀನಿ ನಾನು ನಿಮಗೆ. ಹೇಳಿ. ಸರ್ಗೆ ಫಸ್ಟ್ ಕ್ವಶನ್ ನಾನು ಏನು ಕೇಳಿದೆ ಅಂತ ಅಂದರೆ, ನಿಮ್ಮ ಕೆರಿಯರಲ್ಲಿ ಗ್ರೋತ್ ಆಗಬೇಕು ಅಂದರೆ ಒಂದು ಇಂಪಾರ್ಟೆಂಟ್ ಟಿಪ್ ಏನು, ನಾವೆಲ್ಲ ಏನು ಫಾಲೋ ಮಾಡಬೇಕು ಅಂತ ಕೇಳಿದೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಲೈಫಲ್ಲಿ ಒಂದು ಮಾತು ಯಾವಾಗಲೂ ಹೇಳ್ತಾ ಇರ್ತೀನಿ, ಹ್ಮ್. ಫಸ್ಟ್ 10 ವರ್ಷ ನಾವು ಕತ್ತೆ ತರ ದುಡಿಬೇಕಂತೆ. ಹ್ಮ್ ಆಮೇಲೆ ನೆಕ್ಸ್ಟ್ ಒಂದು 8 ವರ್ಷ ನಾವು ಕೋತಿ ತರ ಜಂಪ್ ಮಾಡ್ಬೇಕಂತೆ. ಹ್ಮ್ ಆಮೇಲೆ ನೆಕ್ಸ್ಟ್ 18-20 ವರ್ಷ ಆದ್ಮೇಲೆ ಹ್ಮ್ ಲಿವ್ ಲೈಕ್ ಕಿಂಗ್ ಲಯನ್, ಹ್ಮ್ ರೈಟ್? ಅಂದ್ರೆ ಫಸ್ಟ್ 10 years ವರ್ಕ್ ಲೈಕ್ ಡಾಂಕಿ. ಎಸ್. ಆಫ್ಟರ್ ನೆಕ್ಸ್ಟ್ 8 to 10 years ವರ್ಕ್ ಜಂಪ್ ಲೈಕ್ ಅಂದ್ರೆ ಮಂಕಿ. ಈಗ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಹೋಗ್ಬೇಕು ಅಂತ ಅರ್ಥ. ಸೊ Okay. ಅಂದ್ರೆ ಫಸ್ಟ್ nice. 10 ವರ್ಷ ಏನಿರುತ್ತೆ, ಹ್ಮ್. ಆ 10 ವರ್ಷದಲ್ಲಿ ನಮಗೆ ಏನು ಬೇಕು, ಬೇಸಿಸ್ ಏನ್ ಬೇಕು ಕೆಲಸ ಮಾಡೋಕೆ ನಮಗೆ, ಹ್ಮ್. ಅದನ್ನ ನಾವು ಕಂಪ್ಲೀಟ್ ಆಗಿ ಕಲ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಓಕೆ. ಸೊ ಫಂಡಮೆಂಟಲ್ಸ್ ಕಲ್ತ್ಕೋಬೇಕು ಚೆನ್ನಾಗಿ. ಫಂಡಮೆಂಟಲ್ಸ್ ನಮಗೆ ಎಷ್ಟು, ನಮಗೆ ಒಂದು ಮಾತೃಭಾಷೆ ಫಂಡಮೆಂಟಲ್, ಸೆಕೆಂಡ್ ಒಂದು ಪ್ರೊಫೆಷನಲ್ ಫಂಡಮೆಂಟಲ್. ಕರೆಕ್ಟ್. ಟೆಕ್ನಿಕಲ್ ಆಗಿ ಟೆಕ್ನಿಕಲ್ ಆಗಿ ಆ ಫಂಡಮೆಂಟಲ್ ನಮಗೆ ಸ್ಟ್ರಾಂಗ್ ಆದ್ರೆ ಹ್ಮ್ ನಮಗೆ ಮುಂದೆ ಹೋಗಕ್ಕೆ ಬಹಳ ಈಸಿ ಆಗುತ್ತೆ. ಆ Okay. ಒಂದು 10 ವರ್ಷ ಒಂದು ಫಂಡಮೆಂಟಲ್ ಒಂದು ಸ್ಟ್ರಾಂಗ್ ಮಾಡಿ ಇಟ್ಕೊಂಡು ಹೋದ್ರೆ ಹ್ಮ್ ನಮಗೆ ಅಪ್ಡೇಟ್ ಮಾಡ್ತಾ ಹೋದ್ರೆ ನೆಕ್ಸ್ಟ್ 6 or 8 or 9 years ಏನಿದೆಲ್ಲ ಆ ಟೈಮಲ್ಲಿ ನಾವು 3 ವರ್ಷ ತರ ಒಂದು ಕೆಲಸ ಮಾಡ್ತಾ ಜಂಪ್ ಮಾಡ್ತಾ ಹೋದ್ರೆ ಹ್ಮ್ ನಮಗೆ ಒಂದು ಫಂಡಮೆಂಟಲ್ ಜೊತೆಗೆ ನಮ್ದೇ ಪ್ರೊಫೆಷನಲ್ ಎಲಿವೇಶನ್ ಅಂತಾರಲ್ಲ, ಅಂದ್ರೆ ಪ್ರಮೋಷನ್ ಆಗ್ಲಿ ಏನೋ ಇರ್ಬೋದು, ಹ್ಮ್ ಅದು ಬೇಗ ಸಿಗುತ್ತೆ. ಹ್ಮ್ ಈ ತರ ಮಾಡೋದ್ರಿಂದ ಏನಾಗುತ್ತೆ, ರಿಕಗ್ನೈಸೇಷನ್ ಬಹಳ ಬೇಗ ಆಗುತ್ತೆ. ನನ್ನ ಎರಡನೇ ಕ್ವಶನ್ ಏನಾಗಿತ್ತು ಅಂತ ಅಂದರೆ, ಡೈಲಿ ವರ್ಕ್ ಎಥಿಕ್ಸ್. ಸೊ 8 ಅವರ್ ಎಷ್ಟು ಎಫೆಕ್ಟಿವ್ ಆಗಿ ಮಾಡಬೇಕು, ಯಾವ ಥರ ಪ್ರಿಪೇರ್ ಆಗಬೇಕು, ವರ್ಕಲ್ಲಿ ಇಂಪ್ರೂವ್ ಆಗಬೇಕು ಅಂದರೆ, ಈ ಥರ ನನ್ನ ಕ್ವಶನ್ ಆಗಿತ್ತು. ಅದಕ್ಕೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಯಾವ ಥರ ಇದೆ ಸರ್, ಅಂದ್ರೆ ನಾನು ಯೂಶುವಲಿ ಏನ್ ಮಾಡ್ತೀನಿ, ನಾಳೆ ಕೆಲಸ ಏನಿದೆ ಇವತ್ತು ಈವ್ನಿಂಗ್ ಅಲ್ಲಿ ನಾನು ಫಸ್ಟ್ ಒಂದು ಸಾರ್ಟ್ ಔಟ್ ಮಾಡ್ಕೊಳ್ತೀನಿ ಎಲ್ಲ. ಸೊ ಬೆಳಿಗ್ಗೆ ನಾನು ಆಫೀಸಿಗೆ ಹೋಗೋದ್ರೊಳಗಡೆ ಐ ಆಮ್ ವೆರಿ ಕ್ಲಿಯರ್ ದಟ್ ನಾನು ಇವತ್ತು ಏನು ಮಾಡಬೇಕು, ಪ್ರಿಪೇರ್ ಅಹೆಡ್. Okay, ವೆಲ್ ಇನ್ ಅಡ್ವಾನ್ಸ್. ವೆಲ್ ಇನ್ ಸೊ ಅದ್ರ ಪ್ರಕಾರ ನಾವು ನನಗೆ ಗೊತ್ತು ಯಾವ ಕೆಲಸ ಇಂಪಾರ್ಟೆಂಟ್, ಯಾವುದು ಟು ಡೂ ಆ್ಯಂಡ್ ಮಸ್ಟ್ ಡೂ ಆ್ಯಂಡ್ ನೀಡ್ ಟು ಹ್ಯಾವ್ ಏನೋ ಇಮಿಡಿಯೇಟ್ ಇಂಪ್ಯಾಕ್ಟ್ ಆರ್ ಇಮಿಡಿಯೇಟ್ ಆ್ಯಕ್ಷನ್ ಏನು ಮಾಡೋದಿರುತ್ತಲ್ಲ, ಆ ಥರದ್ದು ಒಂದು ಸಗ್ರಿಗೇಷನ್ ಮಾಡ್ಕೊಂಡು ಎಲ್ಲಿ ಇಂಪ್ಯಾಕ್ಟ್ ಜಾಸ್ತಿ ಇದೆ ಅಲ್ಲಿ ಫಸ್ಟ್ ವಿ ಹ್ಯಾವ್ ಟು ಗಿವ್. ಆಮೇಲೆ ಈಗ 8 ತಾಸು ಏನು ಕೆಲಸ ಇದೆಯಲ್ಲ, 8 ತಾಸಲ್ಲಿ ನಾನು ಕೆಲಸ ಮಾಡೋಕ್ಕೆ ಆಗಿಲ್ಲ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಐ ಆಮ್ ಡಿಫೀಟೆಡ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಸರ್ರು ಇಂಪಾರ್ಟೆಂಟ್ ಹೇಳಿದರು, ಮತ್ತೆ ರೀಕಾಲ್ ಮಾಡ್ತಾ ಇದ್ದೀನಿ. ಫಸ್ಟ್ 10 years ಅಂದರೆ 10 years ಅಂದರೆ ನಾಟ್ ಲಿಟರಲಿ 10 years, ಅರ್ಲಿ ನಿಮ್ಮ ಕೆರಿಯರಲ್ಲಿ ಅರ್ಲಿ ಟೈಮಲ್ಲಿ ಚೆನ್ನಾಗಿ ಕಷ್ಟಪಟ್ಟು ಫಂಡಮೆಂಟಲ್ಸ್ ನಿಮ್ಮದು ಏನಿದೆ ಟೆಕ್ನಿಕಲ್ ಆಗಿರ್ಬೋದು, ಯಾವುದೇ ರೀತಿ ಆಗಿರ್ಬೋದು, ಇಟ್ ಅಪ್ಲೈಸ್ ಟು ಎನಿ ಜಾಬ್, ನಾಟ್ ಲೈಕ್ ಮ್ಯಾನೇಜರ್, ಸೀನಿಯರ್ ಇಂಜಿನಿಯರ್ ಅಂತ ಅಲ್ಲ. ನೀವು ಸೆಕ್ಯೂರಿಟಿ ಗಾರ್ಡ್ ಆಗಿ, ಒಂದು ಅಂಗಡಿಯವರಾಗಿ ನಿಮ್ಮ ಕೆಲಸಗಳು ನೀವು ಅಡಾಪ್ಟ್ ಮಾಡ್ಕೋಬೋದು. ಅದಾದಮೇಲೆ ಜಂಪ್ ಮಾಡಿ ಅಂತ ಹೇಳಿದ್ದಾರೆ ಕೆರಿಯರಲ್ಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಲೀಡ್ ಮಾಡ್ಬೋದು. ಖಂಡಿತ ಲೀಡ್ ಲೈಕ್ ಎ ಲಯನ್. ಓಕೆ. ಜಂಪ್ ಲೈಕ್ ಎ ಮಂಕಿ, ವರ್ಕ್ ಲೈಕ್ ಎ ಡಾಂಕಿ. ಸರ್ ಬ್ಯೂಟಿಫುಲ್ ಸರ್, ಥ್ಯಾಂಕ್ ಯು. ಆಮೇಲೆ ಇಂಪಾರ್ಟೆಂಟ್ ಇನ್ನೊಂದು ಏನು ಹೇಳಿದರೆ ಸರ್ ಅಂತ ಅಂದರೆ, ಖಂಡಿತ ನಾನು ಅಷ್ಟೇ 8 ಅವರ್ ಖಂಡಿತ ಕೆಲಸ ಮಾಡಲ್ಲ. ಯಾಕಂತಂದರೆ ಸಮ್ಟೈಮ್ ಯೂಟ್ಯೂಬಲ್ಲಿ ಹಾಕೊಂಡು ಏನೋ ಹಾಡು ಕೇಳ್ತಾ ಇರ್ತೀನಿ, ಡಿಸ್ಟ್ರಾಕ್ಟ್ ಆಗ್ತೀನಿ ಸ್ವಲ್ಪ ನಾನು. ಸೊ ಇದರಿಂದ ನನಗೆ ಅಟ್ಲೀಸ್ಟ್ ಐ ವಿಲ್ ಟ್ರೈ ಸರ್. ಖಂಡಿತ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ 8 ಅವರ್ ಕೆಲಸ, ಅದು ದಟ್ಸ್ ಅ ಕಾಮನ್ ಸೆನ್ಸ್, ಅದು ಅಷ್ಟೇ, ಅದೇನು ದೊಡ್ಡ ವಿಷಯ ಅಲ್ಲ. 8 ಅವರ್ ಮಾಡಲೇಬೇಕು ಚೆನ್ನಾಗಿ, ಎಫೆಕ್ಟಿವ್ ಆಗಿ ಅಂತ ಹೇಳ್ತಿದ್ದಾರೆ. ಸೊ ನಾನು 8 ತಾಸಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದರೆ ನಾವು ಇನ್ನೂ 10 ತಾಸನ್ನ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ಓಕೆ. ಸರ್ರು ಏನು ಹೇಳ್ತಿದ್ದಾರೆ ಅಂದರೆ, ಸಿಂಪಲ್ ಆಗಿ ಹೇಳ್ಬೇಕಂತಂದರೆ, ನಿಮ್ಮ ಈಗ ಇದು ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಕೆಲಸ ಮಾಡೋರಾಗಿರ್ಬೋದು, ನಿಮ್ಮದು ಪ್ರಯಾರಿಟೀಸ್ ನೀವು ಟು ಡು ಲಿಸ್ಟ್ ಮಾಡ್ಕೊಳ್ಳಿ. ಹೈ ಪ್ರಿಯಾರಿಟಿ ಕೆಲಸಗಳನ್ನ ದಯವಿಟ್ಟು ಜಾಸ್ತಿ ನಿಮ್ಮ ಟೈಮ್ ಕೊಟ್ಟು ಅದಕ್ಕೆ ಮಾಡಿ. ಲೋ ಪ್ರಯಾರಿಟಿ ಇರೋದನ್ನ ಬಿಡಬೇಡಿ. ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಟೈಮ್ ಕೊಟ್ಟು ಮಾಡಿ ಅಂತ ಹೇಳ್ತಾ ಇದ್ರು. ಸೊ ದಟ್ಸ್ ದ ಸಿಂಪಲ್ ವರ್ಡ್ಸ್ ಹೇಳ್ಬೇಕಂದ್ರೆ. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ, ಸರ್ರು ಒಳ್ಳೆ ಫ್ಯಾಮಿಲಿ ಮ್ಯಾನ್ ಕೂಡ, ಮೇಡಮ್ ಕೂಡ ಇನ್ನೂ ಇಂಡಿಯಾದಲ್ಲಿದ್ದಾರೆ, ಬರ್ತಿದ್ದಾರೆ. 2 ಮುದ್ದಾದ ಮಕ್ಕಳಿದ್ದಾರೆ. ಅವ್ರ ಮಗಂದು ಬಗ್ಗೆ ನಾನು ಏನೂ ಹೇಳಲ್ಲ. ಅವ್ರ ಮಗಂದೊಂದು ದೊಡ್ಡ ಸಾಧನೆ ನಡೀತಾ ಇದೆ. ಈಗಾಗಲೇ ಹೇಳೋದು ಬೇಡ, ಅವರೆಲ್ಲ ಬರಲಿ, ಇನ್ನೂ ಆಗಲಿ, ಬೆಳೀಲಿ. ತುಂಬ ಚೆನ್ನಾಗಿ ಏನೋ ಮಾಡ್ತೀಯ ಅವನು ಕೂಡ. ಸೊ ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ಆ್ಯಂಡ್ ನನಗೆ ಆ್ಯಕ್ಚುಲಿ ತೈವಾನಲ್ಲಿ ಈ ಥರ
ಕಾರಲ್ಲಿ ಕುತ್ಕೊಂಡ್ಬಿಟ್ಟು ಕನ್ನಡ ಮಾತಾಡ್ತಾ ಹೋಗ್ತೀನಿ ಅಂತ ಐ ನೆವರ್ ಟೆಂಪ್. ಸರ್ ಕರೆಕ್ಟ್. ಇದೊಂದು ನೋಡಿ, ನಾವು ತೈವಾನಲ್ಲಿ ಮೈಸೂರು ಟು ಬೆಂಗಳೂರು ಫ್ರೆಂಡ್ಸ್ ಜೊತೆ ಹೋಗೋದು ಬೇರೆ. ಇದು ಹೆಂಗ್ ಹೋಗ್ತಾ ಇದೀವಿ ನೋಡಿ, ಇಬ್ರು ಕನ್ನಡದವರು. ಅದು ನಿಮ್ಮಂತ ಸ್ನೇಹಿತರು ಸಿಕ್ಕಿರೋದು ಒಳ್ಳೇದು ಸರ್ ನಮ್ಗೆ. ಸೊ ಆಕ್ಚುಲಿ ಎಲ್ಲರಿಗೂ ಹೇಳ್ಬೇಕಂತಂದ್ರೆ ನಾನಿರೋದು ಬೇರೆ ಊರಲ್ಲಿ, ತೈಚುಂಗ್ ಅಂತೇಳಿ. ತೈಚುಂಗಿಂದ ನಾನು ವಿವೇಕ್ ಇರೋ ಊರಿಗೆ ಬಂದಿದ್ದೀನಿ, ಸಿಂಚು ಅಂತೇಳಿ. ಸಿಂಚುಯಿಂದ ನಾವು ಇಬ್ರು ಸೇರ್ಕೊಂಡ್ಬಿಟ್ಟು ಈಗ ತೈಪೈಗೆ ಹೋಗ್ತಾ ಇದ್ದೀವಿ. ಇಸ್ಕಾನ್ ಟೆಂಪಲ್ ಹೋಗ್ತಾ ಇದೀವಿ. ಇಸ್ಕಾನ್ ಟೆಂಪಲ್ ಅಲ್ಲಿ ಇವತ್ತು ನರಸಿಂಹ ಜಯಂತಿ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಅಲ್ಲಿ. ಸೊ ಅದು ಪಾರ್ಟಿಸಿಪೇಷನ್ ಮಾಡಕ್ ಹೋಗ್ತಾ ಇದೀವಿ. ಥ್ಯಾಂಕ್ಸ್ ವಿವೇಕ್ ಒನ್ಸ್ ಅಗೇನ್ ಫಾರ್ ಟೇಕಿಂಗ್ ಮೀ ಆಲ್ ಅಲಾಂಗ್ ಟು ತೈಪೈ. ಇಟ್ಸ್ ಮೈ ಪ್ಲೆಜರ್ ಸರ್, ಖಂಡಿತ. ಸೊ ನಾವು ಕಾರ್ ಪಾರ್ಕ್ ಮಾಡಿ ನಾವು ವಾಪಸ್ ಹಿಂಗೆ ನಡ್ಕೊಂಡು ಹೋಗ್ತಾ ಇದೀವಿ ಇಸ್ಕಾನ್ ಕಡೆ. ಮಹೇಶ್ ಅಂತ ಅವರು ನಮ್ಮ ಕನ್ನಡದವರು, ನಮ್ಮ ಪ್ರೀವಿಯಸ್ ವ್ಲಾಗಲ್ಲಿ ಬಂದಿದ್ದಾರೆ ನೋಡಿ. ಸೊ ಅವರು ಜಾಯ್ನ್ ಆದರು. ಸೊ ನಾವೆಲ್ಲ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದೀವಿ. ಎಲ್ಲರಿಗೂ ಫಸ್ಟ್ ಟೈಮ್ ಇದು. ಸೊ ನೀವೇ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಒಂದು ಅಪಾರ್ಟ್ಮೆಂಟ್ನ ಬಾಡಿಗೆಗೆ ತೊಗೊಂಡು ಇವ್ರು ಈ ಥರ ಮಾಡಿದ್ದಾರೆ. ಸೊ ಕೀ ಪಾಯಿಂಟ್ ಏನಪ್ಪ ಅಂತಂದರೆ, ತೈವಾನೀಸೇ ಇಲ್ಲೆಲ್ಲ ಪೂಜೆ ಮಾಡೋರು, ಮುಂದೆ ನಿಂತ್ಕೊಂಡೆಲ್ಲ ಮಾಡೋದು. ಕೀರ್ತನೆಯಲ್ಲೆಲ್ಲ ಫುಲ್ಲು ಮೃದಂಗ ಬಾರಿಸೋರೆಲ್ಲ ತೈವಾನೀಸು. ಇದು ನನಗೆ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್ ನನಗೂ ಕೂಡ. ಸೊ ಒಂದು ಒಳ್ಳೊಳ್ಳೆ ಕ್ಲಿಪ್ಸ್ ಹಾಕಿದ್ದೀನಿ, ನೀವೇ ನೋಡಿ, ಫುಲ್ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಜೋಶ್ ಹೆಂಗಿದೆ ಅಂತ. ಕೀರ್ತನೆ ಆಯಿತು, ಭಜನೆ ಆಯಿತು, ಮತ್ತು ಗುರುಗಳಿಂದ ಆಶೀರ್ವಾದ ಆಯಿತು. ಸೊ ಅದೆಲ್ಲ ಆದಮೇಲೆ ನಮಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿದರು. ತುಂಬ ಚೆನ್ನಾಗಿ ಪ್ರಸಾದ ಇತ್ತು. ಸೊ ಸ್ವಲ್ಪ ಪೊಂಗಲ್ ಥರ ಮಾಡಿದರು, ಹಂಗೆ ಸೂಪ್ ಕೂಡ ಕೊಟ್ಟಿದ್ದರು, ಮತ್ತು ಹಣ್ಣು ಕೂಡ ಕೊಟ್ಟಿದ್ದರು, ಆಮೇಲೆ ಕ್ಯಾರೆಟ್ ಹಲ್ವಾ ಕೊಟ್ಟಿದ್ದರು. ಸೊ ಹೊಟ್ಟೆ ತುಂಬ 2-3 ಟೈಮ್ಸ್ ಕೇಳಿ ಊಟ ಕೊಟ್ಟರು. ಸೊ ತುಂಬ ಚೆನ್ನಾಗಿತ್ತು ಊಟ ಕೂಡ. ಒಳ್ಳೆ ಪ್ರಸಾದ ತಿನ್ಕೊಂಡು ನಾವು ನಿಜವಾಗ್ಲೂ ಎಂಜಾಯ್ ಮಾಡಿದ್ವಿ. ಇದು ಫಸ್ಟ್ ಟೈಮ್ ನಮಗೂ. ಸೊ ತೈವಾನಲ್ಲಿ ಒಂದು ಹಿಂದೂ ಟೆಂಪಲ್ ಬರ್ತಾ ಇರೋದು ತುಂಬ ಖುಷಿಯಾಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ, ಸೊ ಈ ಪದ್ಧತಿ ನೋಡಿ ಅಂತ ನೀವು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಹೆಂಗಿದೆ ಅಂತ ದಯವಿಟ್ಟು ತಿಳಿಸ್ಕೊಡಿ ನಮಗೂ ಕೂಡ. ಥ್ಯಾಂಕ್ ಯು. ಸೊ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತು ನಾವು ಮುಗೀತು ನಮ್ಮದು ಇಸ್ಕಾನ್ದು ಟೆಂಪಲ್ದೆಲ್ಲ ಮುಗಿಸ್ಕೊಂಡು ಪ್ರಸಾದ ಕೂಡ ಮಾಡಿಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಹೋಗೋಕ್ಕಿಂತ ಮುಂಚೆ ನಿಮಗೆ ನಮ್ಮದು ಒಂದು ಅನುಭವ ಹೇಳಬೇಕು. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಅಂದರೆ, ಆ್ಯಕ್ಚುಲಿ ಒಳ್ಳೆ ವೈಬ್ಸ್ ಇತ್ತು ಕೃಷ್ಣಂದು. ಆಮೇಲೆ ನಾನು ಟಿ ವಿಯೆಲ್ಲ ನೋಡಿದ್ದೆ, ಯೂಟ್ಯೂಬಲ್ಲೆಲ್ಲ ಫಾರಿನರ್ಸು ಇಸ್ಕಾನ್ ದೇವಸ್ಥಾನಕ್ಕೆಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ ಅದೆಲ್ಲ. ಬಟ್ ಇದನ್ನ ನಾನು ತೈವಾನೀಸ್ ಎಲ್ಲ ಅದನ್ನ ರಿಯಲಿ ಮಾಡೋದು, ಮತ್ತು ಈ ಮೃದಂಗ ಎಲ್ಲ ಮಾಡ್ತಾರಲ್ಲ ಅದನ್ನು ನೋಡಿ ಲೈಕ್ ಒಂದು ವೈಬ್ ಬರುತ್ತೆ. ರಿಯಲಾಗಿ ಚೆನ್ನಾಗಿತ್ತು. ಒಂಥರ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗಿದ್ದು ಇಸ್ಕಾನ್ಗೆ. ಸೊ ನಾನು ಇನ್ನೊಂದು ಸಲ ಬರ್ತೀನಿ ನನ್ನ ವೈಫು ಮತ್ತು ಪಾಪು ಕರ್ಕೊಂಡು. ಸೊ ಸರ್ ನಿಮಗೆ ಹೆಂಗೆ ಅನ್ನಿಸ್ತು? ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಒಂಥರ ಧಾರ್ಮಿಕ ಭಾವನೆ ಫೀಲಿಂಗ್ ಬರೋ ಥರ ವಿಸಿಟ್ ಮಾಡಿದ ಮೇಲೆ ಅದೇ ಥರ ಫೀಲಿಂಗ್ ಬಂತು. ತುಂಬ ಥ್ಯಾಂಕ್ಸ್ ಕರ್ಕೊಂಡು ಬಂದಿರೋದಕ್ಕೆ. ಇದೇ ಥರ ಕಂಟಿನ್ಯೂಸ್ ಬರ್ತಾ ಇರೋಣ. ಕರೆಕ್ಟ್, ಖಂಡಿತ ನಾವು ಇನ್ನೊಂದು ಸಲ ಬರ್ತೀವಿ. ಆಮೇಲೆ ಇನ್ನೊಂದೇನಂದರೆ, ಇದು ಓನ್ಲಿ ಒನ್ ಟೆಂಪಲ್, ಹಿಂದೂ ಟೆಂಪಲ್ ಇನ್ ತೈವಾನ್, ಇದು ಇಸ್ಕಾನ್ ಟೆಂಪಲ್. ಬಟ್ ಎನಿವೆ ನಾವು ಇಂಡಿಯಾದಿಂದ ಹೊರಗಡೆ ಇರೋದ್ರಿಂದ ಕೃಷ್ಣಂದು ಇದು ಮೂರ್ತಿಗಳೆಲ್ಲ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ಒಬ್ಬರು ಸ್ಪೆಷಲ್ ಗೆಸ್ಟ್, ಅವ್ರು ಯಾರೋ ಮಹಾರಾಜ್ ಅಂತ, ಅವ್ರ ಹೆಸರು ಗೊತ್ತಿಲ್ಲ, ಸಾರಿ, ಅವರು ಬಂದಿದ್ರು, ಇಂಡಿಯಾದಿಂದ ಬಂದಿದ್ರು. ಸೊ ಅವ್ರದ್ದು ಕೀರ್ತನೆಗಳೆಲ್ಲ ಇರುತ್ತೆ ಇವತ್ತು, ನಾಳೆ, ನಾಳಿದ್ದಲ್ಲ. ಹಂಗೆ ಒಂದು ಒಳ್ಳೆ ಪ್ರಸಾದ ಕೂಡ ಕೊಟ್ಟರು, ಅದು ತುಂಬ ಚೆನ್ನಾಗಿತ್ತು. ಸೊ ಆಶ್ರಮಗೂ ಕೂಡ ಸ್ವಲ್ಪ ಚಿಕ್ಕ ಬಾಕ್ಸಲ್ಲಿ ತೊಗೊಂಡಿದ್ದೀನಿ ಪ್ರಸಾದ ಅಂತ.
ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಇನ್ವೈಟ್ ಮಾಡಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು. ಆ್ಯಕ್ಚುಲಿ ಒಂದು ಮೋಟಿವೇಶನ್ ಹೇಳ್ಬೇಕಂದ್ರೆ ನೀವು ಇದ್ದಿದ್ದಕ್ಕೆ ನಾನು ಬಂದಿದ್ದೀನಿ ಇವತ್ತು. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ಸೊ ಶುಭರಾತ್ರಿ, ಶುಭ ದಿನ. ಇಷ್ಟ ಆದರೆ ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.